ಪ್ರತಿಭಟನೆ ದಿವಸ ಬೆಳಿಗ್ಗೆ ನನ್ನ ಮನೆಗೆ 2 ಜನ ಪೊಲೀಸರನ್ನು ಕಳಿಸಿದ್ದಾರೆ. ಯೂನಿಫಾರ್ಮಲ್ಲಿರುವಂಥ ಪೊಲೀಸರನ್ನು ಕಳಿಸಿ ನನ್ನ ಕುಟುಂಬವನ್ನು ಎದುರಿಸುವ ಪ್ರಯತ್ನವನ್ನು ಕೂಡ ಕಮಿಷನರ್ ಮಾಡಿದ್ದಾರೆ. ಇಲ್ಲಿ ನೋಡಿದರೆ ಬಿಜೆಪಿಯವರು ಕಮಿಷನರ ಪರವಾಗಿದ್ದಾರೆ. ಮಂಗಳೂರು ಇವತ್ತು ಏನಾಗಿದೆ, ಕ್ರೈಮ್ ಸಿಟಿ ಅಂತ ಇವತ್ತು ಹೆಸರಾಗ್ತಾ ಇದೆ. ಎಲ್ಲ ರೀತಿಯಾದಂಥ 2 ನಂಬರ್ ದಂಧೆಗಳಿಗೆ ಇವತ್ತು ಮಂಗಳೂರು ತವರು ಮನೆಯ ರೀತಿಯಲ್ಲಾಗಿದೆ. 2 ನಂಬರ್ ಬಿಸ್ನೆಸ್ ಮಾಡುವವರು ಕಮಿಷನರ್ ಜೊತೆ ಚೆನ್ನಾಗಿದ್ದಾರೆ. ಒಂದು FIR ಹಾಕಿದ್ರಿಂದ ಏನೋ ದೊಡ್ಡದಾಗಿ ಬಿಡ್ತದೆ ಅಂತಲ್ಲ, ಇವರಿಗೆ ಧೈರ್ಯ ಇದ್ದರೆ ಬಂಧಿಸಲಿ. ಕಮಿಷನರ್ ಅನುಪಮ್ ಅಗರ್ವಾಲ್ ಮತ್ತು DCP ಗೋಯಲ್ ಅವರನ್ನು ಮಂಗಳೂರಿನಿಂದ ಎತ್ತಂಗಡಿ ಮಾಡಬೇಕು ಅಂತ ನಾವು ಆಗ್ರಹಿಸ್ತೀವಿ. ಕಮಿಷನರ್ ಕಚೇರಿ ಎದುರುಗಡೆ ನಾವು ನಮ್ಮ ಬೇಡಿಕೆಗಳನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡ್ತೀವಿ. ಬಿಜೆಪಿಯವರು ಏನು ಬೇಕಾದ್ರೆ ಮಾಡ್ಬೋದು. ಜನಪರ ಚಳವಳಿಗಾರರು, ಜಾತ್ಯತೀತ ಸಂಘಟನೆಗಳು ಏನೂ ಮಾಡುವಂಗಿಲ್ಲ, ಬಾಯಿ ಮುಚ್ಚಿ ಇವತ್ತು ಕೂತುಕೊಳ್ಬೇಕು ಅನ್ನುವಂಥ ಒಂದು ನಿಲುವೇನಿದೆ. ಇದು ಕಾಂಗ್ರೆಸ್ ಸರ್ಕಾರದ ನಿಲುವಾಗಲಿಕ್ಕೆ ಸಾಧ್ಯ ಇಲ್ಲ. ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಮತ್ತೊಂದು FIR ಅನ್ನು ನನ್ನ ಮೇಲೆ ಈಗ ದಾಖಲಿಸಿದ್ದಾರೆ. ಅದು ನನ್ನ ಮೇಲೆ ಅಂತ ಅಲ್ಲ, ಅದು ಇಲ್ಲಿಯ ಜನಪರ ಚಳವಳಿಗಳ ಮೇಲೆ ಮಾಡ್ತಾ ಇರುವಂಥ ಸರಣಿ FIRಗಳ ಭಾಗ. ಈ ಕಾಂಗ್ರೆಸ್ ಪಕ್ಷ ಇಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಇಲ್ಲಿ ಈ ಕಮಿಷನರ್ ಅವರು ಅನುಪಮ್ ಅಗರ್ವಾಲ್ ಅವರು ಒಂದು ರೀತಿಯ ಸರ್ವಾಧಿಕಾರಿ ಮನೋಧರ್ಮವನ್ನು ಅನುಸರಿಸ್ತಾ ಇದ್ದಾರೆ ಮತ್ತು ಪೊಲೀಸ್ ರಾಜನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಮತ್ತು ಸರ್ಕಾರದ ಧೋರಣೆಗೆ ವ್ಯತಿರಿಕ್ತವಾಗಿ ಅವರ ನಡವಳಿಕೆಗಳಿದೆ. ಅವರು BJPಯ ವಿರುದ್ಧ ನಾವು ಯಾವತ್ತಾದರೂ ಪ್ರತಿಭಟನೆಗಳನ್ನು ಮಾಡ್ತೀವಿ, BJP ಶಾಸಕರುಗಳನ್ನು ಪ್ರಶ್ನೆ ಮಾಡ್ತೀವಿ, ಸಂಘ ಪರಿವಾರಕ್ಕೆ ಇಷ್ಟ ಇಲ್ಲದ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತ ಹೊರಟಾಗ ಅಂಥ ಕಾರ್ಯಕ್ರಮಗಳನ್ನು ತಡೆಯಲು ಯತ್ನವನ್ನು ಮಾಡ್ತಾರೆ, ಅನುಮತಿಯನ್ನು ನಿರಾಕರಿಸ್ತಾರೆ. ಅನುಮತಿಯನ್ನು ನಿರಾಕರಿಸಿದ ನಂತರ ನಾವು ಪ್ರತಿಭಟನೆಗಳನ್ನು ಧ್ವನಿವರ್ಧಕ ಬಳಸದೆ ನಮ್ಮ ಹಕ್ಕು ಅಂತ ನಾವು ಪ್ರತಿಭಟನೆಗಳನ್ನು ಮಾಡಿದರೆ FIRಗಳನ್ನು ಹಾಕ್ತಾ ಹೋಗ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಈ ಹಿಂದೆ ಕಲ್ಲಡ್ಗ ಪ್ರಭಾಕರ್ ಭಟ್ ಅವರು ಮುಸ್ಲಿಂ ಸಮುದಾಯದ ವಿರುದ್ಧ ನಿಂದನಾತ್ಮಕವಾಗಿ ಮಾತಾಡಿದಾಗ ಆ ಕೋಮುದ್ವೇಷದ ಭಾಷಣದ ವಿರುದ್ಧ ನಾವು ತೊಕ್ಕೊಟ್ಟಿನಲ್ಲಿ ಪ್ರತಿಭಟನೆಗೆ ಅನುಮತಿಯನ್ನು ಕೇಳಿದ್ವಿ. ಅವತ್ತು ಕೂಡ ಅನುಮತಿ ನಿರಾಕರಣೆ ಮಾಡಿದ್ದಲ್ಲದೆ ನಮ್ಮ ಮೇಲೆ FIR ಕೂಡ ಅಲ್ಲಿ ಕೂಡ ಹಾಕಿದರು. ಆ ನಂತರ ಇತ್ತೀಚೆಗೆ ಪ್ಯಾಲೆಸ್ತೀನ್ನ ಪೋಲಿಯಲ್ಲಿ ನಡೀತಾ ಇರುವಂಥ ಇಸ್ರೇಲ್ ದೌರ್ಜನ್ಯವನ್ನು ಖಂಡಿಸಿ ನಾವು ಒಂದು ಮಂಗಳೂರು ನಗರದಲ್ಲಿ ಒಂದು ಶಾಂತಿಯುತವಾದ ಪ್ರತಿಭಟನೆಗೆ ಅನುಮತಿಯನ್ನು ಕೋರಿದ್ವಿ. ಅವತ್ತು ಕೂಡ ಅನುಮತಿಯನ್ನು ನಿರಾಕರಿಸಿದ್ರು ಮಾತ್ರ ಅಲ್ಲ, ನಾವು ಶಾಂತಿಯುತವಾಗಿ ಧ್ವನಿವರ್ಧಕ ಇಲ್ಲದೆ ಪ್ರತಿಭಟನೆ ಮಾಡಿದ್ದಕ್ಕೆ ಆ ಪ್ರತಿಭಟನೆಯ ಮೇಲೆಯೂ ಕೂಡ 12 ಜನರ ಮೇಲೆ, ಎಡಪಕ್ಷಗಳ ಮುಖಂಡರ ಮೇಲೆ FIRನ್ನು ಹಾಕಿದರು. ಈಗ ಇದು ರಸ್ತೆಗೆ ಸಂಬಂಧಪಟ್ಟ ಪ್ರತಿಭಟನೆ. ನಂತೂರಿನಿಂದ ಸುರತ್ಕಲ್ವರೆಗಿನ ಹೆದ್ದಾರಿ, ಅದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂಥದ್ದು, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾಕ್ಕೆ ಬರ್ತದೆ ಮತ್ತು ಬಹಳ ಪ್ರಧಾನವಾಗಿ BJPಗೆ ಸೇರಿರುವಂಥ ಸಂಸದರಲ್ಲಿದ್ದಾರೆ ಮತ್ತು BJPಯ ಶಾಸಕರುಗಳಲ್ಲಿ ಇದ್ದಾರೆ. ಅವರ ವೈಫಲ್ಯವನ್ನು ನಾವು ಎತ್ತಿ ತೋರಿಸಿ ಅಲ್ಲಿ ಹೆದ್ದಾರಿ ಸರಿಯಾಗಬೇಕು, ನಂತೂರು ಮೇಲ್ಸೇತುವೆ ಆಗಬೇಕು, ಕೂಳೂರು ಸೇತುವೆ ಕುಸಿಯುವ ಮೊದಲು ಹೊಸ ಸೇತುವೆ ನಿರ್ಮಾಣ ಆಗಬೇಕು ಅಂತ ಹೇಳಿ ಜನರ ಬೇಡಿಕೆಗಳ ಮುಂದಿಟ್ಟು ಧರಣಿ ಮಾಡಲಿಕ್ಕೆ ಹೊರಟಿದ್ವಿ. ಇದು ಸಾಮಾನ್ಯವಾದಂಥ ಧರಣಿ, ಇದರಲ್ಲಿ ಏನು ವಿಶೇಷ ಇರಲಿಲ್ಲ. ಒಂದು 100 ಜನ ಸೇರಿ ಜನರಿಗೆ ತೊಂದರೆ ಆಗದಂಥ ಒಂದು ಭಾಗದಲ್ಲಿ ಕೂಳೂರಿನ ಸೇತುವೆ ಬಳಿ ಧರಣಿಗೆ ನಾವು ಅರ್ಜಿಯನ್ನು ಕೊಟ್ಟಿದ್ವಿ. ಆ ಅರ್ಜಿಗೆ ಕೊನೆ ಕ್ಷಣದಲ್ಲಿ ನೀವು ಹೆದ್ದಾರಿ ಇಲಾಖೆಯಿಂದ ಅನುಮತಿ ಪಡೆದಿಲ್ಲ, ನಗರ ಪಾಲಿಕೆಯಿಂದ ಅನುಮತಿ ಪಡೆದಿಲ್ಲ ಅಂತ ತೀರಾ ಕ್ಷುಲ್ಲಕ ಮತ್ತು ಬಾಲಿಶವಾದ ರೀಸನ್ಗಳನ್ನು ಕೊಟ್ಟು ನಾವು ಲೆಟ್ರ್ ಕೊಟ್ಟು 13 ದಿನಗಳ ನಂತರ ಪ್ರತಿಭಟನೆಗೆ ಇನ್ನೇನು 5-6 ಗಂಟೆಗಳಿದೆ ಅನ್ನುವಾಗ ನಿಮಗೆ ಅನುಮತಿ ನಿರಾಕರಣೆ ಆಗಿದೆ ಅಂತ ಇವತ್ತು ಒಂದು ಪತ್ರವನ್ನು ಕೊಟ್ಟಿದ್ದಾರೆ. ಪತ್ರವನ್ನು ಕೊಟ್ಟಿದ್ದು ಮಾತ್ರ ಅಲ್ಲ, ಮರುದಿವಸ ಕೂಡ ಮತ್ತೆ ಪ್ರತಿಭಟನೆ ದಿವಸ ಬೆಳಿಗ್ಗೆ ನನ್ನ ಮನೆಗೆ 2 ಜನ ಪೊಲೀಸರನ್ನು ಕಳಿಸಿದ್ದಾರೆ. ಯೂನಿಫಾರ್ಮಲ್ಲಿರುವಂಥ ಪೊಲೀಸರನ್ನು ಕಳಿಸಿ ನನ್ನ ಕುಟುಂಬವನ್ನು ಎದುರಿಸುವ ಪ್ರಯತ್ನವನ್ನು ಕೂಡ ಕಮಿಷನರ್ ಮಾಡಿದ್ದಾರೆ. ಆ ಮೂಲಕ BJPಯ ವಿರುದ್ಧ BJP ಸಂಘ ಪರಿವಾರ ಅವರ MP MLAಗಳಿಗೆ ಒಂದು ರೀತಿ ಅವರ ವಿರುದ್ಧವಾದಂಥ ಧ್ವನಿಯನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮತ್ತು ಜನಪರ ಚಳವಳಿಗಳನ್ನು ಹತ್ತಿಕ್ಕುವ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ಇವರ ಅನುಮತಿ ಕೊಡಲಿಲ್ಲ ಅಂತ ಹೇಳಿ ನಾವು ಸುಮ್ಮನೆ ಕೂರ್ಲಿಕ್ಕಾಗಲ್ಲ. ಹೌದು, ಧ್ವನಿವರ್ಧಕ್ಕೆ ಅನುಮತಿ ಇಲ್ಲ, ಶಾಮಿಯಾನ ಹಾಕಲಿಕ್ಕೆ ಅನುಮತಿ ಇಲ್ಲ, ಧರಣಿ ಕೂರೋದಕ್ಕೆ ಯಾರ ಅನುಮತಿ? ಪೊಲೀಸ್ ಇಂಟಿಮೇಷನ್ ಕೊಟ್ಟು ನಾವು ರಸ್ತೆ ಬದಿಯಲ್ಲೇ, ಅದು ಕೂಡ ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ತೊಂದರೆ ಆಗದ ರೀತಿಯಲ್ಲಿ ಉರಿ ಬಿಸಿಲಿನಲ್ಲಿ ಶಾಮಿಯಾನ ಕಡೆಯಲ್ಲಿ ಧರಣಿ ಕೂತ್ವಿ. ಇವತ್ತು ಆ ಧರಣಿಯ ಮೇಲೆ ಕೂಡ FIR ಹಾಕಿದ್ದಾರೆ. ಅದರಲ್ಲಿ ಕೂಡ ನನ್ನ ಹೆಸರನ್ನೇ ಉಲ್ಲೇಖಿಸಿ ನಂಬರ್ 1 ಆರೋಪಿ ಅಂತ ಹೇಳಿ ನನ್ನ ಹೆಸರಿನ ಮೇಲೆ FIR ಹಾಕಿದ್ದಾರೆ. ಇದು ಸತತವಾಗಿ ನಡೀತಾ ಇರುವಂಥ ಒಂದು ಪ್ರೋಸೆಸ್ಸು. ಇದು ಏನನ್ನು ಸೂಚಿಸ್ತದೆ? ಉಡುಪಿಯಲ್ಲಿ ನೋಡಿದರೆ BJP ಸಂಘ ಪರಿವಾರದವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಪೊಲೀಸರು ಕಾಂಗ್ರೆಸ್ ಸರ್ಕಾರದ ಪರವಾಗಿದ್ದಾರೆ, BJPಯ ವಿರುದ್ಧ ಇದ್ದಾರೆ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿದರೆ BJPಯವರು ಕಮಿಷನರ ಪರವಾಗಿದ್ದಾರೆ. ಮಂಗಳೂರಿನಲ್ಲಿ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರ ಪರವಾಗಿ ಇವತ್ತು BJPಯ MP MLA ಇಡೀ ಪಕ್ಷ ಸಂಘ ಪರಿವಾರ ನಿಂತಿದೆ. ನಮ್ಮಂಥ ಜನಪರರು, ಜಾತ್ಯತೀತವಾದಿಗಳು, ಎಡಪಂಥೀಯರು, ಎಡಪಕ್ಷಗಳು ಇವತ್ತು ಕಮಿಷನರ್ ವಿರುದ್ಧ ಹೋರಾಟ ಮಾಡುವಂಥ ಸ್ಥಿತಿ ಬಂದಿದೆ. ಸರ್ಕಾರ ಇದನ್ನು ಅರ್ಥ ಮಾಡಬೇಕು. ಯಾಕೆ ಕಮಿಷನರ್ ಈ ರೀತಿ ಮಾಡ್ತಾ ಇದ್ದಾರೆ? ಮಂಗಳೂರು ಇವತ್ತು ಏನಾಗಿದೆ, ಕ್ರೈಮ್ ಸಿಟಿ ಅಂತ ಇವತ್ತು ಹೆಸರಾಗ್ತಾ ಇದೆ. ಎಲ್ಲ ರೀತಿಯಾದಂಥ 2 ನಂಬರ್ ದಂಧೆಗಳಿಗೆ ಇವತ್ತು ಮಂಗಳೂರು ತವರು ಮನೆಯ ರೀತಿಯಲ್ಲಾಗಿದೆ. ಬೆಂಗಳೂರಿನಲ್ಲಿ ಇಲ್ಲದಂಥ ಕ್ರೈಮ್ಗಳು ಇವತ್ತು ಮಂಗಳೂರಿನಲ್ಲಿ ನಡೀತಾ ಇದೆ. ಬೆಂಗಳೂರಿನಲ್ಲಿ ಇಲ್ಲದಂಥ ದಂಧೆಗಳು ಇವತ್ತು ಮಂಗಳೂರಿನಲ್ಲಿ ನಡೀತಾ ಇದೆ. ಎಲ್ಲ ರೀತಿಯ
ದಂಧೆಗಳು, ಅದು ಇಸ್ಪೀಟು, ಗ್ಯಾಮ್ಲಿಂಗು, ಮಟ್ಕ, ಮಸಾಜ್ ಪಾರ್ಲರ್ ಇಂಥದ್ದೆಲ್ಲವನ್ನು ಕೂಡ ಅಕ್ರಮ ಮರಳುಗಾರಿಕೆ. ನೀವು ನೋಡಿ, ಮಂಗಳೂರು ಕಮಿಷನರೇಟ್ ದಾಟಿ ನೀವು ಬಂಟ್ವಾಳದ ಕಡೆಗೆ ಹೋದರೆ ಅಲ್ಲಿ ಅಕ್ರಮ ಮರಳುಗಾರಿಕೆ ಇಲ್ಲ. ಇಲ್ಲಿ ಅಕ್ರಮ ಮರಳುಗಾರಿಕೆ ರಾಜಾರೋಷವಾಗಿ ನಡೀತಾ ಇದೆ. ಎಲ್ಲವೂ ಕೂಡ ಕಮಿಷನರ್ ಅವರ ಹಿತಾಸಕ್ತಿಗಳ ಅನುಗುಣವಾಗಿ ನಡೀತಾ ಇದೆ. ಮತ್ತು ಇಂಥ ದಂಧೆಕೋರರ ಜೊತೆ ಅವರು ಚೆನ್ನಾಗಿದ್ದಾರೆ. ಜನ ಅವರ ಸ್ಟೇಷನ್ಗೆ ಕಮಿಷನರ್, ನಾವೇನು ಕೆಳಗಡೆ ಅಧಿಕಾರಿಗಳಿಂದ ತೊಂದರೆ ಆದರೆ ನಾವು ಕಮಿಷನರ್ ಅವರನ್ನು ಭೇಟಿಯಾಗಲಿಕ್ಕೆ ಹೋಗ್ತೀವಿ. ಕಮಿಷನರ್ ಅವರು ಇಲ್ಲಿ ಕಮಿಷನರ್ ಅವರು ಯಾರೇ ಹೋದರೂ ಕೂಡ ಮುಖ ಕೊಟ್ಟು ಮಾತಾಡಲ್ಲ. ಒಂದು ಅವರಿಗೆ ಧೈರ್ಯ ತುಂಬುವ ರೀತಿಯಲ್ಲಿ ಆತ್ಮೀಯವಾದಂಥ 4 ಮಾತುಗಳಿಲ್ಲ. ಕಣ್ಣು ಕೆಕ್ಕರಿಸಿ ಹೋದವರ ಹತ್ರ ಮಾತಾಡುವಂಥದ್ದು. ಅದರಲ್ಲಿ ಕೂಡ DCP ಗೋಯಲ್ ಅಂತ ಇದ್ದಾರೆ. ಅವರಂತೂ ನಿಮ್ಮ ಹೋರಾಟಗಳೆಲ್ಲ ಸುಮ್ಮನೆ ಪ್ರಚಾರಕ್ಕೆ ಮಾಡೋದು, ಪ್ರದರ್ಶನಕ್ಕೆ ಮಾಡೋದು ಅಂತ ಹೇಳಿ ಹೋದವರ ಹತ್ರ ಒಂದು ಕೆಟ್ಟದಾಗಿ ಮಾತಾಡ್ತಾರೆ. ನಮ್ಮ 25 ವರ್ಷಗಳ ಅನುಭವದಲ್ಲಿ ಇಂಥ ಅಧಿಕಾರಿಗಳನ್ನು ನೋಡಿಲ್ಲ. ಪೊಲೀಸ್ ಕಮಿಷನರ್ ಮತ್ತು ಲಾ ಆ್ಯಂಡ್ ಆರ್ಡರ್ನ DCP ಆಗಿರುವಂಥ ಇವರು ಗೋಯಲ್, ಇವರಿಬ್ಬರೂ ಕೂಡ ತೀರಾ ಜನವಿರೋಧಿಯಾಗಿದ್ದಾರೆ ಮತ್ತು ತೀರಾ ಬಾಲಿಶವಾದ ನಡವಳಿಕೆಯನ್ನು ಹೊಂದಿದ್ದಾರೆ. ಅದರಿಂದಾಗಿ ಇದು ಸರ್ಕಾರಕ್ಕೆ ಕೆಟ್ಟ ಹೆಸರು. ನಾವು ಈ ಪ್ರತಿಭಟನೆ, ಈ FIRಗಳಿಗೆ, ಈ ಮೊಕದ್ದಮೆಗಳಿಗೆ ನಾವಂತೂ ಹಿಂಜರಿಯುವ ಪ್ರಶ್ನೆ ಇಲ್ಲ. ನಾವು ನಮ್ಮ ಹೋರಾಟವನ್ನು ಮಾಡ್ತೀವಿ. ಹಾಗಾದರೆ ಈಗ ಹೇಳ್ತಾ ಇದ್ದಾರೆ, ನೀವು ಏನೇ ಧರಣಿಗಳಿದ್ದರೂ ಕೂಡ ನೀವು ಕ್ಲಾಕ್ ಟವರ್ ಹತ್ರ ವಿಧಾನಸೌಧದ ಮುಂಭಾಗ ಮಾಡಬೇಕು ಅಂತ. ಎಲ್ಲಾದರೂ ಅಧಿಸೂಚನೆ ಇದೆಯಾ? ಜಿಲ್ಲಾಧಿಕಾರಿ ಕಚೇರಿ ಎದುರು ಮಾಡಬಾರ್ದು, ನಗರ ಪಾಲಿಕೆ ಕಚೇರಿ ಎದುರು ಮಾಡಬಾರ್ದು, KSRTC ಮುಂಭಾಗ ಮಾಡಬಾರ್ದು, ಹೆದ್ದಾರಿ ಬದಿ ಮಾಡಬಾರ್ದು, ಕೂಳೂರಿನಲ್ಲಿ ಮಾಡಬಾರ್ದು, ಸುರತ್ಕಲ್ನಲ್ಲಿ ಮಾಡಬಾರ್ದು ಅಂತ ಏನಾದರೂ ಅಧಿಸೂಚನೆ ಇದೆಯಾ? ಬರೀ ಇಲ್ಲಿ ಮಾತ್ರ ಮಿನಿ ವಿಧಾನಸೌಧದ ಮುಂಭಾಗ ಮಾತ್ರ ಮಾಡಬೇಕು ಅಂತ ಸರ್ಕಾರ ಏನಾದರೂ ಅಧಿಸೂಚನೆ ಹೊರಡಿಸಿದೆಯಾ? ಅಥವಾ ನಮ್ಮ ಇವರೇ ಇಲ್ಲಿಯ ಪೊಲೀಸ್ ಕಮಿಷನರ್ ಅಗರ್ವಾಲ್ ಅವರೇ ಏನಾದರೂ ಸರ್ಕಾರವ? ಈ ಸರ್ಕಾರ ತೀರ್ಮಾನ ಮಾಡಬೇಕಾದಂಥ ವಿಷಯಕ್ಕೆ ಇವರು ಯಾಕೆ ಮಧ್ಯಪ್ರವೇಶ ಮಾಡ್ತಾರೆ? ಇವರಿಗಿರುವಂಥದ್ದು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಸರಿ ಮಾಡುವಂಥದ್ದು, ಹೋರಾಟ ಪ್ರತಿಭಟನೆಗಳನ್ನು ಮಾಡುವಾಗ ಅಂತ ರಕ್ಷಣೆಯನ್ನು ಕೊಡುವಂಥದ್ದು ಒಬ್ಬ ಪೊಲೀಸ್ ಕಮಿಷನರ್ ಜವಾಬ್ದಾರಿ. ಅದು ಬಿಟ್ಟು ಇವರೇ ಕಾನೂನನ್ನು ರಚಿಸುವವರಲ್ಲ. ಇವರು ಕಾನೂನನ್ನು ಜಾರಿ ಮಾಡುವವರು ಮಾತ್ರ. ಆದರೆ ಇವತ್ತು ಅಲ್ಲಿ ಪ್ರತಿಭಟನೆ ಮಾಡಬಾರ್ದು, ಇಲ್ಲಿ ಪ್ರತಿಭಟನೆ ಮಾಡಬಾರ್ದು ಅಂತ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಬೆದರಿಸ್ತಾರೆ. ಇವರು ಏನಾಗಿದೆ ಅಂದರೆ ಇವರು ಇನ್ನೂ ಕೂಡ ಬ್ರಿಟಿಷ್ ಮನೋಸ್ಥಿತಿಯಲ್ಲಿದ್ದಾರೆ. ಹೊಸತು ಸರ್ಕಾರದ ಸಂದರ್ಭದಲ್ಲಿ IPS IASಗಳಂದರೆ ಜನ ತಲೆ ಬಗ್ಗಿಸಬೇಕಿತ್ತು, ನಡು ಬಗ್ಗಿಸಬೇಕಿತ್ತು, ದಮಯ ಹಾಕಬೇಕಿತ್ತು. ಇವಾಗಲೂ ಅದನ್ನೇ ಬಯಸ್ತಾರೆ. ನಮ್ಮಂಥ ಚಳವಳಿಗಾರರು, ನಮ್ಮಂಥ ಜನಪರವಾಗಿರುವಂಥವರು, ಜನರ ಪರವಾಗಿ ಧ್ವನಿ ಎತ್ತುವವರು ಇವರಿಗೂ ತಗ್ಗಿ ಬಗ್ಗಿ ನಡಿಬೇಕು. ನಾವೇನು 2 ನಂಬರ್ ಬಿಸ್ನೆಸ್ ಮಾಡುವವರು ಕಮಿಷನರ್ ಜೊತೆ ಚೆನ್ನಾಗಿದ್ದಾರೆ. ಇತ್ತೀಚೆಗೆಲ್ಲ ಸ್ಕೀಮಿನ ಬಗ್ಗೆ, ಮನೆಗಳು, ಬಂಗ್ಲೆಗಳು ಕೊಡ್ತೀವಿ ಅಂತೇಳಿ ಏನು ಸ್ಕೀಮ್ಗಳ ಬಗ್ಗೆ ಸ್ಕೀಮ್ಗಳಿದೆ, ಅವುಗಳ ಬಗ್ಗೆ ಚರ್ಚೆ ನಡೀತಾ ಇದ್ದರೆ ಅವರನ್ನು ಕೂಡ ಇವರು ಕರೆದು ಇವರಿಗೆ ಬೇಕಾದ ರೀತಿಯಲ್ಲಿ ಅವರನ್ನು ಬಗ್ಗಿಸಿದ್ದಾರೆ ಅನ್ನುವಂಥ ಸುದ್ದಿ ಇದೆ. ಒಟ್ಟು ಮಂಗಳೂರು ಅನ್ನುವಂಥದ್ದು ಇವತ್ತು ಕ್ರೈಮ್ ಸಿಟಿ ಆಗಿದೆ. ಸರ್ಕಾರಕ್ಕೆ ಭಾಳ ದೊಡ್ಡ ಕೆಟ್ಟ ಹೆಸರು ಬಂದಿದೆ. ಇವತ್ತು ಒಂದು FIR ಹಾಕಿದ್ರಿಂದ ಏನೋ ದೊಡ್ಡದು ಆಗಿಬಿಡ್ತದೆ ಅಂತಲ್ಲ, ಇವರಿಗೆ ಧೈರ್ಯ ಇದ್ದರೆ ಬಂಧಿಸಲಿ. ನಾನು ಹೇಳ್ತೀನಿ, ಈಗ ಈ 15 ದಿವಸದಲ್ಲಿ 2ನೇ FIR ಬಿದ್ದಿದೆ ನಮ್ಮ ಮೇಲೆ. ನನ್ನ ಮೇಲೇ 2 FIR ಆಗಿದೆ. ಇವರಿಗೆ ಈಗ ನಾನು ಜನರ ಮಧ್ಯೆ ಇದ್ದೀನಲ್ಲ, ಬಂಧಿಸಲಿ. FIR ಯಾಕೆ ಸುಮ್ಮನೆ ಇದ್ದಾರೆ? ನಾವು ಕಾನೂನು ಕೈಗೆತ್ಕೊಂಡಿದ್ದೀವಿ ಅಂತ ಆದರೆ FIR ಹಾಕಿದ್ದಾರೆ ಅಂತ ಅದು ಬಂಧಿಸಬೇಕು. ಅದು ಅಲ್ಲದೆ ಭಾಳ ಪ್ರಧಾನವಾಗಿ ಇವರು FIRನಲ್ಲಿ ನೋಟ್ ಮಾಡಿರುವಂಥ ಅಂಶಗಳು ಎಲ್ಲವೂ ಕೂಡ ಏನು, ನಾವು ಧರಣಿ ಕೂತಿದ್ದೀವಿ, ಸರ್ಕಾರದ ಈ ರಸ್ತೆ ರಿಪೇರಿ ಆಗಬೇಕು ಅಂತ ಘೋಷಣೆ ಕೂಗಿದ್ದೀವಿ, ನ್ಯಾಯ ಸಿಗಬೇಕು, ಸೇತುವೆ ನಿರ್ಮಾಣ ಆಗಬೇಕು ಅಂತ ಬೇಡಿಕೆ ಇಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಅದೆಲ್ಲವೂ ಅಪರಾಧ ಹೇಗಾಗುತ್ತೆ? ಅಪರಾಧ ಪ್ರತಿಭಟನೆಯನ್ನು ತಡೆದಿರುವಂಥದ್ದು. ನಮಗೆ ಅನುಮತಿ ಬೇಕಾಗಿರೋದು ಧ್ವನಿವರ್ಧಕ ಬಳಸಲು ಮಾತ್ರ. ಧ್ವನಿವರ್ಧಕ ಬಳಸಲು ಅವಕಾಶವನ್ನು ನಿರಾಕರಿಸಲಿಕ್ಕೂ ರೀಸನ್ ಬೇಕು. ಅಲ್ಲಿ ಏನು ನಿಷೇಧಾಜ್ಞೆ ಇರಲಿಲ್ಲ, ಅದು ಪ್ರತಿಭಟನೆಗಳಿಗೆ ನಿರ್ಬಂಧಗೊಳಿಸಿದಂಥ ಜಾಗ ಆಗಿರಲಿಲ್ಲ. ಹಾಗಿರುವಾಗ ಅಲ್ಲಿ ಪ್ರತಿಭಟನೆಗೆ ಅವಕಾಶ ನಿರಾಕರಿಸಿರುವಂಥ ಕಮಿಷನರ್ ಅವರ ನಿಲುವೇ ತಪ್ಪಾಗಿರುವಂಥದ್ದು, ನಮ್ಮ ಅಪರಾಧ ಅಲ್ಲ. ಅದರಿಂದಾಗಿ ಈ ರೀತಿ FIR ಹಾಕುವಂಥದ್ದು ರಾಜ್ಯದ ಸಿದ್ದರಾಮಯ್ಯ ಸರ್ಕಾರದ ನಿಲುವುಗಳಿಗೆ ವ್ಯತಿರಿಕ್ತವಾದಂತಹದ್ದು. ನಾವು ಈ ಅಗರ್ವಾಲ್ ಅವರು ಏನಿದ್ದಾರೆ ಕಮಿಷನರ್ ಅನುಪಮ್ ಅಗರ್ವಾಲ್ ಮತ್ತು DCP ಗೋಯಲ್ ಅವರನ್ನು ಮಂಗಳೂರಿನಿಂದ ಎತ್ತಂಗಡಿ ಮಾಡಬೇಕು ಅಂತ ನಾವು ಆಗ್ರಹಿಸ್ತೀವಿ. ಅವರಿಂದಾಗಿ ಸರ್ಕಾರಕ್ಕೆ ಕೆಟ್ಟ ಹೆಸರು, ಇವರ ನಡವಳಿಕೆಯಿಂದ ಸರ್ಕಾರದ ಇವತ್ತು ಗೌರವ ಕೂಡ ಮಣ್ಣಪಾಲಾಗ್ತಾ ಇದೆ. ಅದರಿಂದ ಅವರನ್ನು ಇಲ್ಲಿಂದ ವರ್ಗಾಯಿಸಬೇಕು ಅಂತ ಆಗ್ರಹಿಸ್ತೀವಿ. ನಾವು ತಕ್ಷಣವೇ ಇನ್ನು ಕೆಲವೇ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಜನಪರ ಸಂಘಟನೆಗಳ ಒಂದು ದುಂಡು ಮೇಜಿನ ಸಭೆ, ಜಂಟಿ ಸಭೆಯನ್ನು ಮಂಗಳೂರಿನಲ್ಲಿ ಈ ಕುರಿತು ಆಯೋಜಿಸ್ತೀವಿ. ಪ್ರತಿಭಟನೆ ಹಕ್ಕನ್ನು ನಿರಾಕರಿಸೋದನ್ನು ನಾವು ಒಪ್ಪಲಿಕ್ಕಾಗಲ್ಲ. ಮಂಗಳೂರಿನಲ್ಲಿ ಇತಿಹಾಸವೇ ಇದೆ. ಟೋಲ್ ಗೇಟ್ ವಿರೋಧಿ ಹೋರಾಟವನ್ನು ಕೂಡ ಹತ್ತಿಕ್ಕುವ ಪ್ರಯತ್ನ ಆಯಿತು. ನಾವು ಅದರ ವಿರುದ್ಧ ಹೋರಾಟ ಮಾಡಿ ಕೊನೆಗೆ ನಾವು ಗೆದ್ವಿ. ಹತ್ತಿಕ್ಕಲು ಬಂದಷ್ಟು ಹೋರಾಟ ಮತ್ತಷ್ಟು ಪ್ರಬಲವಾಗ್ತದೆ ಹೊರತು ಅದು ಸುಮ್ಮನಾಗ್ತದೆ ಅನ್ನುವಂಥ ಒಂದು ನಂಬಿಕೆ ಏನಾದರೂ ಅನುಪಮ್ ಅಗರ್ವಾಲ್ ಅವ್ರಿಗಿದ್ದರೆ ಅದನ್ನು ಅವರು ಬಿಡಬೇಕು. ನಾವು ಈ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕಾಗೂ ಹೋರಾಟದಿಂದ ಹಿಂಜರಿಯುವುದಿಲ್ಲ. ಸುರತ್ಕಲ್ ನಂತೂರು ಹೆದ್ದಾರಿಗೆ ಬೇಕಾದಂಥ ಹೋರಾಟವನ್ನು ಮುಂದುವರಿಸ್ತೀವಿ ಮತ್ತು ಬೇರೆ ಬೇರೆ ಜನಪರ ಇಶ್ಯೂಗಳ ಕುರಿತಾದ ಹೋರಾಟವನ್ನು ಮುಂದುವರಿಸ್ತೀವಿ. ಹೋರಾಟವನ್ನು ತಡೆಯುವ, ಅನುಮತಿ ನಿರಾಕರಿಸುವಂಥ ಪ್ರಯತ್ನವನ್ನು ಮಾಡಿದರೆ ಕಮಿಷನರ್ ಕಚೇರಿ ಎದುರುಗಡೆ ನಾವು ನಮ್ಮ ಬೇಡಿಕೆಗಳನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡ್ತೀವಿ. ಅವರಿಗೆ ಏನು ಮಾಡಲಿಕ್ಕಿದೆ ಅನುಪಮ್ ಅಗರ್ವಾಲ್ ಅವರು ಅದನ್ನು ಮಾಡಲಿ, ನಮಗೇನು ಮಾಡಲಿಕ್ಕಿದೆ ಜನಪರ ಚಳವಳಿಗಳಿಗೆ ನಾವು ಅದನ್ನು ಮಾಡ್ತೀವಿ. ಆದರೆ ಇದರಿಂದಾಗಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ. ಸಿದ್ದರಾಮಯ್ಯ ಸರ್ಕಾರ, ಗೃಹ ಸಚಿವರು, ಉಸ್ತುವಾರಿ ಸಚಿವರು
ಈ ಕುರಿತು ಒಂದು ದೃಢವಾದ ನಿರ್ಧಾರಕ್ಕೆ ಬರಬೇಕು. ಇವರನ್ನು BJP ಹಿತಾಸಕ್ತಿಗಳನ್ನು ಕಾಯಲಿಕ್ಕೆ ಕಳಿಸಿದಿರೋ, ಜನಪರ ಚಳವಳಿಗಳನ್ನು ಹತ್ತಿಕ್ಕಲಿಕ್ಕೆ ಕಳಿಸಿದಿರೋ ಅನ್ನುವಂಥದ್ದು ಹೇಳಬೇಕು. ಮೊನ್ನೆ ಸುರತ್ಕಲ್ನಲ್ಲಿ ಭರತ್ ಶೆಟ್ಟಿ, BJP ಶಾಸಕ ಭರತ್ ಶೆಟ್ಟಿ 2 ದಿನಗಳ ಕಾಲ ರಸ್ತೆ ಬಂದ್ ಮಾಡಿ, ಹೆದ್ದಾರಿ ಬಂದ್ ಮಾಡಿ ಕಾರ್ಯಕ್ರಮ ಮಾಡಿದರು. ಅದರ ಬಗ್ಗೆ ಇವರು ಕಣ್ಣು ಮುಚ್ಚಿ ಕೂತರು. BJP ಅವರು ಇಲ್ಲಿ ಪಾಂಡೇಶ್ವರದಲ್ಲಿ ಮೊನ್ನೆ ರಾತ್ರಿ DJ ಹಾಕಿ ರಸ್ತೆ ಬ್ಲಾಕ್ ಮಾಡಿ ಕಾರ್ಯಕ್ರಮಗಳನ್ನು ಮಾಡಿದರು. ಅದು ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ, ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ, ಕಮಿಷನರ್ ಕಚೇರಿಯ ಕೂಗಲತೆಯ ದೂರದಲ್ಲಿ. ಆವಾಗಲೂ ಇವರೊಂದು ಶಬ್ದ ಮಾತಾಡಲಿಲ್ಲ. BJP ಅವರು ಏನು ಬೇಕಾದರೆ ಮಾಡ್ಬೋದು, ಜನಪರ ಚಳವಳಿಗಾರರು, ಜಾತ್ಯತೀತ ಸಂಘಟನೆಗಳು ಏನೂ ಮಾಡುವಂಗಿಲ್ಲ, ಬಾಯಿ ಮುಚ್ಚಿ ಇವತ್ತು ಕೂತುಕೊಳ್ಬೇಕು ಅನ್ನುವಂಥ ಒಂದು ನಿಲುವೇನಿದೆ, ಇದು ಕಾಂಗ್ರೆಸ್ ಸರ್ಕಾರದ ನಿಲುವಾಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ತಕ್ಷಣ ಇತ್ಯರ್ಥ ಮಾಡಲಿಲ್ಲ ಅಂದರೆ ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧದ ಜನಾಭಿಪ್ರಾಯವಾಗಿಯೂ ಕೂಡ ತಿರುಗ್ತದೆ. ನಾವು ಅನುಪಮ್ ಅಗರ್ವಾಲ್ ಅವರ ಧೋರಣೆಯನ್ನು ಖಂಡಿಸ್ತೀವಿ. ಅನುಪಮ್ ಅಗರ್ವಾಲ್ ಹಟಾವೋ ಚಳವಳಿಯನ್ನು ಕೂಡ ನಾವು ಆರಂಭ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ.